ಟಿವಿ9 ನ್ಯೂಸ್ಗೆ ಸ್ವಾಗತ. ನಾನು ಮಾಲ್ತೇಶ್. ರಾಜ್ಯ ಕಾಂಗ್ರೆಸ್ನಲ್ಲಿ ಪಟ್ಟಕ್ಕಾಗಿ ನಡೀತಾ ಇರುವ ಪೈಪೋಟಿ ಇದೀಗ ಹೊಸ ತಿರುವಿನತ್ತ ತಿರುಗಿಕೊಂಡಿದೆ. ಹೋದಲ್ಲಿ ಬಂದಲ್ಲಿ ಮಾತನಾಡ್ತಾ ಇರುವಂತ ನಾಯಕರುಗಳು ಬೀದಿ ನಾಯಿ, ಬಾಲದ ಬಡಿದಾಟ ಅಂತೆಲ್ಲ ಶುರು ಮಾಡ್ಕೊಂಡಿದ್ದಾರೆ. ಮಹದೇವಪ್ಪ ಆಡಿರುವಂತ ಅದೊಂದು ಮಾತು ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಬಣದ ನಡುವೆ ಮಾತಿನ ಕಾಳಗವನ್ನೇ ಸೃಷ್ಟಿಸಿದೆ. ಬೀದಿ ನಾಯಿಗಳನ್ನೆಲ್ಲ ಹಿಡಿದು ಒಳಗಾಕಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ರಾಜಕೀಯ ನಾಯಕತ್ವ ಗಟ್ಟಿಯಾಗಿದೆ. ಬಾಲನೇ ನಾಯಿ ಅಲ್ಲಾಡಿಸಿದ್ರೆ ಇದೇ ಮಾತು ಮಹದೇವಪ್ಪ ಆಡಿದ ಈ ಮಾತುಗಳೇ ಕಾಂಗ್ರೆಸ್ ಮನೆಯಲ್ಲಿ ಕಂಪನ ಎಬ್ಬಿಸಿವೆ. ಡಿಕೆ ಬಣವಂತೂ ಎದೆಯಲ್ಲಿ ಕಿಚ್ಚಿಟ್ಕೊಂಡು ವಾಗ್ಬಾಣಗಳನ್ನ ಬಿಡ್ತಿದೆ. ನಾಯಕತ್ವ ಬದಲಾವಣೆ ವಿಚಾರವಾಗಿ ನಿನ್ನೆ ಮಾಧ್ಯಮದವರು ಪ್ರಶ್ನೆ ಕೇಳ್ತಿದ್ದಂತೆ ಮಾತನಾಡಿದ ಮಹದೇವಪ್ಪ, ನಾಯಕತ್ವದ ಬದಲಾವಣೆ ಚರ್ಚೆ ಎಲ್ರಿ ಇದೆ, ಸುಪ್ರೀಂ ಕೋರ್ಟ್ ಬೀದಿ ನಾಯಿಗಳನ್ನ ಹಿಡೀರಿ ಅಂದಿದೆ ಅಂತ ಮಾತನಾಡಿದ್ರು. ಇಲ್ಲಿ ನಾಯಕತ್ವದ ಚರ್ಚೆ ಎಲ್ರಿ ಇದೆ. ಹೈಕೋರ್ಟು ಪದೇ ಪದೇ ಬೀದಿ ನಾಯಿಗಳನ್ನೆಲ್ಲ ಹಿಡಿದು ಒಳಗಾಕಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ರಾಜಕೀಯ ನಾಯಕತ್ವ ಗಟ್ಟಿಯಾಗಿದೆ. ನನ್ಗೆ ಗೊತ್ತಿಲ್ಲ, ನಾನು ಹೈಕೋರ್ಟ್ ಹೇಳಿದ್ದೆ. ನೀವು ಹೆಂಗೆ ಹೇಳ್ತಾರೆ ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ. ಅಲ್ಲಿ ನಾಯಿ ಕೇಳೋದ್ರಲ್ಲಿ ಇವರು ಅದಕ್ಕೆ ಕೇಳಿದ್ರು. ಐ ಡೋಂಟ್ ನೋ. ನನಗೆ ಗೊತ್ತಿಲ್ಲಪ್ಪ. ನೀವೇ ಇದು ಮಾಡ್ಕೊಂಡು ನಾ ಹೇಳಿದನ ನೀವು ಹೇಳ್ತಿದ್ರಿ. ಇಲ್ಲಿ ನಾಯಕತ್ವ ಗಟ್ಟಿಯಾಗಿದೆ, ಪ್ರಶ್ನೆನೇ ಇಲ್ಲ. ಹೈಕಮಾಂಡ್ಗೆ ಡೈರೆಕ್ಷನ್ ಕೊಡೋರು ಯಾರು? ನಾನು ನೀವು ಕೊಡಕ್ಕಂತ. ಅವರು ನಮಗೆ ಕೊಡಬೇಕು. ಬಾಲನೇ ನಾಯಿ ಅಲ್ಲಾಡಿಸಿದ್ರೆ ಡೋಂಟ್ ಕ್ರಿಯೇಟ್ ಅನ್ನೆಸರಿ ಕಾಂಟ್ರವರ್ಷಿಯಲ್ ಕನ್ಫ್ಯೂಷನ್. ಕೇಳಿದ್ರಲ್ಲ ಮಹದೇವಪ್ಪ ಮಾತುಗಳನ್ನ. ಮಾಧ್ಯಮದವ್ರು ಕೇಳಿದ್ ಒಂದು ಪ್ರಶ್ನೆ ಆದ್ರೆ ಅವ್ರ ಬಾಯಿಂದ ಬಂದ ಉತ್ತರವೇ ಇನ್ನೊಂದು. ಸಚಿವರಾಡಿದ ಮಾತುಗಳೇ ಡಿಕೆ ಹಾಗೂ ಡಿಸಿಎಂ ಬಣದ ಕಣ್ಣು ಕೆಂಪಗಾಗುವಂತೆ ಮಾಡಿದೆ. ಮಹದೇವಪ್ಪ ಹೇಳಿಕೆಗೆ ಗರಂ ಆಗಿ ಉತ್ತರಿಸಿದ ಡಿಕೆ ಶಿವಕುಮಾರ್, ನಾನು ಮಹದೇವಪ್ಪ ಮಾತಿಗೆ ಉತ್ತರ ಕೊಡೋಕ್ ತಯಾರಿಲ್ಲ ಅಂತ ಗಡ್ಡಿ ಮುರಿದಂತೆ ಗುಡುಗಿದ್ರು. ನಾನು ಮಹದೇವಪ್ಪಂಗೆ ಉತ್ತರ ಕೊಡಕ್ಕೆ ನಾನು ತಯಾರಿಲ್ಲ, ಯಾರಿಗೂ ಉತ್ತರ ಕೊಡಕ್ಕೆ ನಾನು ತಯಾರಿಲ್ಲ. ನಾನು ಮಹದೇವಪ್ಪಂಗೆ ಉತ್ತರ ಕೊಡಕ್ಕೆ ನಾನು ತಯಾರಿಲ್ಲ, ಯಾರಿಗೂ ಉತ್ತರ ಕೊಡಕ್ಕೆ ನಾನು ತಯಾರಿಲ್ಲ. ಕಟ್ಟ ಕಾಂಗ್ರೆಸ್ಸಿಗರು ಬೀದಿ ನಾಯಿಗಳಲ್ಲ, ನಿಯತ್ತಿನ ನಾಯಿಗಳು. ನಾಯಿಗೆ ನಿಯತ್ತಿದೆ ಅನ್ನೋ ಗಾದೆ ಇದೆ. ಡಿಕೆ ಸುರೇಶ್ ಕೆಂಡ. ಮಹದೇವಪ್ಪ ಮಾತಿಗೆ ಮಾಜಿ ಸಂಸದ ಡಿಕೆ ಸುರೇಶ್ ಅಂತೂ ಕೆಂಡ ಕಾರಿದ್ದಾರೆ. ಕಟ್ಟ ಕಾಂಗ್ರೆಸ್ಸಿಗರು ಯಾರು ಬೀದಿ ನಾಯಿಗಳಲ್ಲ, ಅವರು ನಿಯತ್ತಿನ ನಾಯಿಗಳು. ನಾಯಿಗೆ ನಿಯತ್ತಿದೆ ಅಂತ ಗಾದೆನೇ ಇದೆ ಅನ್ನೋ ಮೂಲಕ ಸಚಿವರಿಗೆ ಕೌಂಟರ್ ಮೇಲೆ ಕೌಂಟರ್ ಕೊಟ್ಟಿದ್ದಾರೆ. ನಾಯಿಗಳನ್ನ ಯಾರಿಗೆ ಹೋಲಿಸಿದ್ದಾರೆ ನನಗೆ ಗೊತ್ತಿಲ್ಲ. ಕಾಂಗ್ರೆಸ್ಸಿಗರು ನಿಯತ್ತಿನ ನಾಯಿಗಳು ಅಂತ ಹೇಳಿ, ಕಾಂಗ್ರೆಸ್ಸಿಗರು ನಿಯತ್ತಿನ ನಾಯಿಗಳು. ನಾಯಿಗಳು ಯಾವತ್ತೂ ಕೂಡ ಯಜಮಾನನಿಗೆ ಋಣ ತೀರಿಸ್ತದೆ ಹೊರತು ಬೇರೆ ರೀತಿ ಮಾಡೋದಿಲ್ಲ. ಆ ನಾಯಿಗಳ ಸ್ವಭಾವ. ಕಟ್ಟ ಕಾಂಗ್ರೆಸ್ಸಿಗರು ಯಾರು ಕೂಡ ಬೀದಿ ನಾಯಿಗಳಲ್ಲ, ನಿಯತ್ತಿನ ನಾಯಿಗಳು. ಕಟ್ಟ ಕಾಂಗ್ರೆಸ್ಸಿಗರೆಲ್ಲರೂ ಕೂಡ ನಿಯತ್ತಿನ ನಾಯಿಗಳೇ ಹೊರತು ಬೀದಿ ನಾಯಿಗಳಲ್ಲ. ಯಾವತ್ತೂ ಕೂಡ ಋಣವನ್ನು ತೀರಿಸುವಂತ, ಋಣನ ಇಟ್ಕೊಂಡು ತೀರಿಸುವಂತ ವ್ಯಕ್ತಿತ್ವವನ್ನು ಇಟ್ಕೊಂಡಿರ್ತಕ್ಕಂಥ ನಾಯಿಗಳು. ಅದು ಬೀದಿ ಇರ್ಬೋದು, ಸಾಕಿರೋದಿರ್ಬೋದು. ಯಜಮಾನನಿಗೆ ಯಾವತ್ತೂ ಕೂಡ ಋಣ ನಾಯಿಗೆ ನಿಯತ್ತಿದೆ ಅಂತ ಗಾದೆನೇ ಇದೆ. ನಾಣ್ಣುಡಿಗಳು ಬಹಳಷ್ಟು ನಾಣ್ಣುಡಿಗಳಿದೆ. ಏನಂತ, ನಾಯಿಗಿರ ನಿಯತ್ತು ನಿಮ್ಗಿಲ್ವಲ್ಲೋ ಅಂತೇಳಿ ಜನ ಮಾತಾಡುವಂತ ನಾಣ್ಣುಡಿಗಳನ್ನ ಸಾಕಷ್ಟು ಕೇಳಿದ್ದೀವಿ. ಮಹದೇವಪ್ಪ ಮಾತಿಗೆ ಶಿವಗಂಗಾ ಇಕ್ಬಾಲ್ ಹುಸೇನ್ ಬೇಸರ. ಶಾಸಕ ಶಿವಗಂಗಾ ಬಸವರಾಜ್ ಮಾತನಾಡಿ, ಬಾಲಾನೂ ನಮ್ದೆ, ನಾಯಿನೂ ನಮ್ದೆ, ಸಚಿವರು ಈ ರೀತಿ ಹೇಳಿಕೆ ಕೊಡೋದು ಸೂಕ್ತ ಅಲ್ಲ ಅಂದ್ರು. ಇಕ್ಬಾಲ್ ಹುಸೇನ್ ಕೂಡ ಅವರು ಹಿರಿಯರು ಯಾವ ಅರ್ಥದಲ್ಲಿ ಹೇಳಿದ್ದಾರೋ ಅಂತ ಬೇಸರ ಹೊರ ಹಾಕಿದ್ರು. ಬಾಲನೂ ನಮ್ದೆ, ನಾಯಿನೂ ನಮ್ದೆ. ಈಗ ಬಾಲದ ಬಗ್ಗೆ ಬೇಜಾರಾದ್ರೆ ನಾಯಿ ಗೌರವ ಇರಲ್ಲ, ನಾಯಿ ಬಾಲ ಅಲ್ಲಾಡಿಸಿದ್ರೆ ಬೆಲೆ. ಹಂಗಾಗಿ ನಾಯಿ ಬಾಲದ ಬಗ್ಗೆ ಮಾತಾಡಬಾರ್ದು. ಅವ್ರು ಹಿರಿಯರಿದ್ದಾರೆ, ಆ ಥರ ಎಲ್ಲ ಪದಗಳು ಬಳಕೆ ಮಾಡಬಾರ್ದು. ಅವ್ರು ಯಾವ ವಿಷಯದ ಬಗ್ಗೆ ಮಾತಾಡಿದ್ರೆ ಗೊತ್ತಿಲ್ಲ. ಏನಾದ್ರು ಡಿ ಕೆ ಸಾಹೇಬ್ರ ಫಾಲೋವರ್ಸ್ ಇರ್ಬೋದು, ಸಿದ್ದರಾಮಯ್ಯ ಫಾಲೋವರ್ಸ್ ಇರ್ಬೋದು, ಅಥವಾ ಕಾಂಗ್ರೆಸ್ ಶಾಸಕರ ಬಗ್ಗೆ ಮಾತಾಡಿದ್ರೆ ಅದು ಸರಿ ಅಲ್ಲ. ಯಾರನ್ನ ನಾಯಿ ಅಂತ ಕರೆದಿದ್ದಾರೋ ಗೊತ್ತಿಲ್ಲ, ಯಾರನ್ನ ಬಾಲ ಅಂತ ಹೇಳಿದಾರೋ ನನಗಂತೂ ಗೊತ್ತಿಲ್ಲ. ಬಾಲ ನಾಯಿಗೆ ಅಳ್ಳಾಡ್ಸೋದು, ನಾಯಿ ಬಾಲ ಅಳ್ಳಾಡ್ಸೋದು ಅಂತೇನೋ ಹೇಳಿದ್ದಾರೆ. ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ. ಮಾಜಿ ಸಚಿವ ರಾಜಣ್ಣ ಮಾತನಾಡಿ, ಅದು ಗಾದೆ ಮಾತು ಅಂತ ಹೇಳಿದ್ರು. ನಿನ್ನೆ ಮಹದೇವಪುರ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಿಸಿದಂತೆ ನಾಯಿನೇ ಬಾಲ ಅಲ್ಲಾಡಿಸುವಂತ ಪರಿಸ್ಥಿತಿ ಆಗಿದೆ ಅನ್ನೋ. ಬಾಲನೇ ನಾಯಿ ಅಲ್ಲಾಡ್ಸೋ ಅಂತದ್ದು ಅದೇ ಅದು ಗಾದೆ ಮಾತ್ರಿ. ಅದು
ಪಟ್ಟದ ಪಗಡೆಯಾಟದಿಂದ ರಣರಣ ಅಂತಿದ್ದ ಕೈಮನೆಯ ರಾಜಕಾರಣ ಇದೀಗ ಮಗ್ಗಲು ಬದಲಿಸಿದೆ. ಸಿದ್ದು ಬಣ ಹಾಗೂ ಡಿಕೆ ಬಣದ ನಡುವೆ ನೇರ ಕಾಳಗ ಶುರುವಾಗಿದ್ದು ಮುಂದೆ ಯಾವ ಸ್ವರೂಪಕ್ಕೆ ತಿರುಗುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, TV9.